ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮ್ಮ ಗಮನಕ್ಕೆ ಬರ್ತವೆ. ಹಾಗೆ ನೀವು ನೋಡ್ಬೋದು, ಯಾರೇ ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಬೇರೆಯವ್ರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆಲ್ಲ ಶೇರ್ ಮಾಡಿ. ಕೆಲವೊಂದು ಅತಿ ಮುಖ್ಯವಾದ ಸಂದೇಶಗಳನ್ನು ನೀಡೋಕ್ಕೆ ನಾನು ಚಾನಲ್ ಮಾಡಿದ್ದೀನಿ ಸಮಯ ಸಿಕ್ಕಾಗ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹಾಕಿ ಅಂತ ಹೇಳ್ತಾ ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ತುಂಬ ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡಬೇಕಾದ್ರೆ ತಮ್ಮ ಎಲ್ಲ ಕೆಲಸಗಳನ್ನು, ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ಅಂಗಗಳೆಲ್ಲ, ದೇಹದ ಎಲ್ಲ ಅಂಗಾಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಮೂತ್ರಪಿಂಡಗಳು ಅಂದರೆ ಏನು ಕಿಡ್ನಿಗಳಂತಾರೆ ಇಂಗ್ಲೀಷಲ್ಲಿ, ಅವು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ಈ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿರುವಂಥ ಹೆಚ್ಚು ಹೊಂದಿರುವಂತಹ ನೀರಿನ ದ್ರವದ ಅಂಶವನ್ನು ಆಚೆ ಹಾಕುತ್ತದೆ. ಅದರ ಜೊತೆಯಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವಂತಹ ಕೆಲಸವನ್ನು ಈ ಮೂತ್ರಪಿಂಡಗಳು ಮಾಡ್ತವೆ. ಹೆಚ್ಚುವರಿ ನೀರಿನ ಅಂಶ ಏನಿರುತ್ತೆ, ಬೆವರು ಮುಖಾಂತರವಾಗ್ಬೋದು ಮತ್ತು ಯೂರಿನ್ ಮುಖಾಂತರವಾಗ್ಬೋದು, ನೀರಿನ ಅಂಶ ಆಚೆ ಹಾಕುತ್ತದೆ. ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರಕ್ತದಲ್ಲಿ ಕಲ್ಮಶಗಳು, ವಿಷಾಂಶಗಳು ಸೇರಿದಂಗೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ ಮೂತ್ರಪಿಂಡಗಳು. ಈ ರೀತಿ ಸರಿಯಾದ ರೀತಿಯಲ್ಲಿ ಮೂತ್ರಪಿಂಡಗಳು ಕೆಲಸ ಮಾಡಿದರೆ ಮಾತ್ರ ಎಲ್ಲ ಅಂಗಾಂಶಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತವೆ. ಹಾಗಾಗಿ ಈ ಮೂತ್ರಪಿಂಡಗಳನ್ನು ನಾವು ಆರೋಗ್ಯಕರವಾಗಿ ಕಾಪಾಡ್ಕೊಂಡು ಹೋಗಬೇಕಾಗುತ್ತದೆ. ಅಕಸ್ಮಾತಾಗಿ ನಿಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಕೆಲವೊಂದು ಲಕ್ಷಣಗಳನ್ನು ಕಾಣಿಸ್ಕೊತವೆ. ಆವಾಗ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆಂದರೆ ಒನ್ಸ್ ಏನಾದರೂ ನಿಮ್ಮ ಮೂತ್ರಪಿಂಡಗಳು ಕೆಲಸ ಮಾಡಿಲ್ಲ, ಕೆಟ್ಟೋಗಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಿಮಗೆ ಕೃತಕವಾಗಿ ಒಂದು ಕಿಡ್ನಿಗಳು ಕೆಲಸ ಮಾಡೋ ರೀತಿಯಲ್ಲಿ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೆ. ಒಂದ್ಸಲಿ ನೀವು ಡಯಾಲಿಸಿಸ್ ಮಾಡಬೇಕಾದ್ರೆ ಆ ಥರ 4,000ರಿಂದ 5,000 ರೂಪಾಯಿ ಖರ್ಚಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ವಾರಕ್ಕೆ 2 ಸಲ ಕಂಪಲ್ಸರಿ ಮಾಡಬೇಕು. 4,000 ಅಂದರೂ ವಾರಕ್ಕೆ 8,000 ರೂಪಾಯಿ ಖರ್ಚು ಮಾಡಬೇಕು. ವಾರಕ್ಕೆ 8,000 ಅಂದರೆ ಎಷ್ಟಾಗುತ್ತೆ? ತಿಂಗಳಿಗೆ 32,000 ಖರ್ಚು ಮಾಡಬೇಕು. ಅಷ್ಟೊಂದು ದುಡ್ಡು ಯಾರ ಹತ್ರನೂ ಇರಲ್ಲ. ಇದ್ದ ದುಡ್ಡಲ್ಲಿ ಖರ್ಚು ಮಾಡ್ತೀರ. ಬರ್ತಾ ದೇವರು ಏನು ಇಟ್ಟಿದ್ದಾನೋ, ಯಾವಾಗ ಜೀವ ಹೋಗುತ್ತೋ ಹೋಗಲಿ ಬಿಡು ಅನ್ನೋ ರೀತಿಯಲ್ಲಿ ಜನ ನಿಮ್ಮನ್ನು ಯಾರೂ ಖರ್ಚು ಮಾಡಲ್ಲ. ಅಂತಮ್ಮಂದ್ರೆ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಇಲ್ಲ ಹೆಂಡತಿ ಕಡೆಯವ್ರಾಗ ಸ್ವಲ್ಪ ಖರ್ಚು ಮಾಡ್ತಾರೆ. ತಿಂಗಳಿಗೆ 30,000 ಅವ್ರಿಗೂ ಖರ್ಚು ಮಾಡಬೇಕಾಗುತ್ತೆ ಡಯಾಲಿಸಿಸ್ ಮಾಡಬೇಕಾದ್ರೆ. ಹಾಗಾಗಿ ಇದು ತುಂಬ ಚಿಕ್ಕ ವಿಷಯ ಅಲ್ಲ. ಹಾಗಾಗಿ ನೀವು ನಿಮ್ಮ ಕಿಡ್ನಿ ಅಂದರೆ ಮೂತ್ರಪಿಂಡಗಳನ್ನು ಆರೋಗ್ಯಕರವಾಗಿ ಇದೆಯೋ ಇಲ್ವೋ ಅಂತ ಸ್ವಲ್ಪ ಇದು ಮಾಡಬೇಕು. ಇದು ಯಾವತ್ತೂ ತೊಂದರೆಗಳಾಗಬಾರ್ದಾದ್ರೆ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು. ನಿಮ್ಮ ದೇಹದಲ್ಲಿ ಚೆನ್ನಾಗಿ ಕಿಡ್ನಿಗಳು ಫಿಲ್ಟರ್ ಚೆನ್ನಾಗಿ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಅಕಸ್ಮಾತ್ ನಿಮಗೆ ಮೂತ್ರಪಿಂಡಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ, ತೊಂದರೆಗಳು ಆಗ್ತಾವಂದರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ತಾವಂದರೆ ಹೇಳ್ತೀನಿ ನೋಡಿ. ಸ್ನೇಹಿತರೆ, ಮೂತ್ರಪಿಂಡಗಳು ದೇಹದಿಂದ ವಿಷವನ್ನು ಹೊರ ಹಾಕಲು ಸಾಧ್ಯವಾಗದೇ ಹೋದಾಗ, ಅಂದರೆ ಅವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಅಂದಾಗ, ದೇಹದಲ್ಲಿ ಕೆಂಪು ರಕ್ತ ಕಣಗಳು ವೃದ್ಧಿಯಾಗುವುದಿಲ್ಲ. ಇದು ದುರ್ಬಲ ಮೂಳೆಗಳು ಮತ್ತು ಒರಟು ಚರ್ಮಕ್ಕೆ ಕಾರಣವಾಗುತ್ತದೆ. ಚರ್ಮವು ಅದರ ಬಣ್ಣವನ್ನು ಕಳೆದುಕೊಳ್ಳುವುದರಿಂದ ಚರ್ಮವು ನಿರ್ಜೀವಗೊಂಡು ಶುಷ್ಕವಾಗುತ್ತಾ ಹೋಗುತ್ತದೆ. ಒಣ ಮತ್ತು ಒರಟು ಚರ್ಮ ಕೂಡ ಮೂತ್ರಪಿಂಡ ಕಾಯಿಲೆಯ ಪ್ರಮುಖ ಲಕ್ಷಣಗಳು. ಇದು ಈ ರೀತಿಯ ನಮಗೆ ಕೆಲವರಿಗೆ ಚರ್ಮ ಒಣಗೋಗೋ ರೀತಿಯಲ್ಲಿ ಒಂಥರ ಡ್ರೈ ಥರ ಕಾಣಿಸುತ್ತೆ. ಇದು ಕೂಡ ಮೂತ್ರಪಿಂಡಗಳು ಸರಿಯಾದ ರೀತಿಯಲ್ಲಿ ಒಳಗಡೆ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದೆ ಹೋದಾಗ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಅಸಮತೋಲನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದರಿಂದಾಗಿ ಸ್ನಾಯು ಸೆಳೆತ ಕಾಣಿಸಿಕೊಳ್ಳುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆಯಾಗಿ ರಂಜಕವನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಸ್ನಾಯು ಸೆಳೆತ ಪ್ರಾರಂಭವಾಗ್ತದೆ. ಯಾಕಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಏನಾದರೂ ಅಸಮತೋಲನ, ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಅದ್ರ ಮೊದಲನೇದಾಗಿ ಕಾಲು ನೋವುಗಳು ಶುರು ಆಗ್ತವೆ. ಕಾಲು ನೋವುಗಳು ಬರಬಾರ್ದು ಜಾಸ್ತಿ. ಈಗ ನೀವು ಇದ್ದಕ್ಕಿದ್ದಂತೆ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಚುರುಕಾಗಿ ಕೆಲಸ ಮಾಡ್ತಿರ್ತೀರ. ಆದರೆ ನಿಮ್ಮ ದೇಹದಲ್ಲಿರುವ ಮೂತ್ರಪಿಂಡಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿಲ್ಲ ಅಂದರೆ ಲಕ್ಷಣಗಳು ಈ ರೀತಿ ಇರುತ್ತೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಆಯಾಸ ಆಗುತ್ತದೆ, ಸುಸ್ತಾಗುತ್ತದೆ, ಕಾಲು ಸೆಳೆತ ಆಗುತ್ತದೆ, ಕಾಲು ನೋವು ಬರುತ್ತದೆ. ಹಾಗಾಗಿ ಈ ರೀತಿ ಲಕ್ಷಣಗಳು ಬಂದಾಗ ತಕ್ಷಣ ನೀವು ನಿರ್ಲಕ್ಷ್ಯ ಮಾಡದೆ ಒಂದ್ಸಲಿ
ವೈದ್ಯಕರಿಗೆ ಅಂದರೆ ಡಾಕ್ಟ್ರಿಗೆ ಭೇಟಿಯಾಗಿ ನಿಮ್ಮ ಮೂತ್ರಪಿಂಡಗಳ ಯಾವ ರೀತಿ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಂಡು ತಕ್ಷಣ ಚಿಕಿತ್ಸೆಯನ್ನು ಒಂದು ಪ್ರೈಮರಿ ಚಿಕಿತ್ಸೆಯನ್ನು ಪಡೆಯೋದು ಉತ್ತಮವಾಗುತ್ತದೆ. ಆದರೆ ಅದನ್ನು ಕಲ್ತ್ಕೊಂಡ್ರೆ ನಾನು ಹೇಳ್ದಂಗೆ ಡಯಾಲಿಸಿಸ್ ಮಾಡಬೇಕಾಗುತ್ತದೆ. ಒಂದು ಸಲ ಡಯಾಲಿಸಿಸ್ ಮಾಡಬೇಕಾದ್ರೆ ಒಂದು 4-5 ಸಾವಿರ ಖರ್ಚು ಬರುತ್ತದೆ. ಹಾಗಾಗಿ ವಾರಕ್ಕೆ 4,000 ಅಂದರೂ 32,000 ಖರ್ಚಾಗುತ್ತೆ. 1 ತಿಂಗಳು 2 ತಿಂಗಳು ಮಾಡ್ಕೊಂಡು ಹೋಗ್ತೀರಾ, ಹಣ ಖಾಲಿ ಆಗಿದೆ ಅಂದರೆ ಅವಾಗ ನಿಮ್ಮನ್ನು ಯಾರೂ ಕೈ ಹಿಡಿಯೋದಿಲ್ಲ ದೇವರು ಬಿಟ್ಟು. ಹಾಗಾಗಿ ಈ ರೀತಿ ಅತಿ ಮುಖ್ಯವಾದ ಸಂದೇಶ ಸ್ನೇಹಿತರೆ. ಮೂತ್ರಪಿಂಡಗಳಲ್ಲಿ ಚೆನ್ನಾಗಿ ರೀತಿ ಕೆಲಸ ಮಾಡ್ತಿರಬೇಕು. ಮೂತ್ರಪಿಂಡಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಚೆನ್ನಾಗಿ ನೀರು ಕುಡೀರಿ. ನಮ್ಮ ದೇಹದಲ್ಲಿ ಚೆನ್ನಾಗಿ ನೀರಂಶ ಇರಬೇಕು. ಅದು ಯಾಕಂದರೆ ನಿಮ್ಮ ಮೂತ್ರಪಿಂಡಗಳ ಮುಖ್ಯ ಕೆಲಸವೇ ನಮ್ಮ ದೇಹದಲ್ಲಿರುವಂಥ ಹೆಚ್ಚು ಬರುವಂಥ ನೀರಿನಂಶ ಆಚೆ ಹಾಕೋದು, ಹಾಗೆ ರಕ್ತವನ್ನು ಶುದ್ಧೀಕರಿಸೋದು. ಇದು ಅತಿ ಮುಖ್ಯವಾಗಿರುತ್ತದೆ. ಹಾಗಾಗಿ ಇದು ಏನಾದರೂ ನಿಂತೋದರೆ ಎಲ್ಲ ನಮ್ಮ ದೇಹದ ಎಲ್ಲ ಅಂಗಾಂಶಗಳಿಗೆ ತೊಂದರೆಗಳಾಗ್ತವೆ, ದೊಡ್ಡ ಸಮಸ್ಯೆ ಬರುತ್ತೆ. ಹಾಗಾಗಿ ನಿರ್ಲಕ್ಷ್ಯ ಬೇಡ. ಯಾರಿಗಾದರೂ ಈ ಸ್ಕಿನ್ಸ್ ಥರ ಚರ್ಮದಲ್ಲಿ ಕಾಣಿಸ್ಕೊಳ್ಳೋದು, ಚರ್ಮ ಡ್ರೈ ಆಗೋ ಥರ ಕಾಣಿಸ್ಕೊಳ್ಳೋದು, ಇಲ್ಲ ಕ್ಯಾಲ್ಸಿಯಂ ತೊಂದರೆ ಆಗಿ ತುಂಬ ಮೈಕೈ ನೋವು ಬರೋದು, ಮತ್ತು ಕಾಲು ನೋವುಗಳು ಜಾಸ್ತಿ ಬರುತ್ತೆ, ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗೋದಾದರೆ ತಕ್ಷಣ ಡಾಕ್ಟರ್ ಸಲಹೆಗಳು ತೊಗೊಂಡು ಒಂದು ಪ್ರೈಮರಿ ಚಿಕಿತ್ಸೆ ಮಾಡಿಸಿ ನಿಮ್ಮ ಮೂತ್ರಪಿಂಡಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಬಂಧುಗಳಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ನೀವು ಆರೋಗ್ಯವಾಗಿದ್ದರೇ ಚೆನ್ನಾಗಿದ್ರೇ ನಿಮಗೆಲ್ಲರೂ ಮಾತಾಡೋದು. ಅನಾರೋಗ್ಯ ಆದರೆ ನಿಮಗೆ ಹಣ ತುಂಬ ಖರ್ಚಾಗುತ್ತೆ. ಹಣ ಸುಮ್ಮನೆ ಯಾರಿಗೂ ಬರಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿರ್ತದೆ. ದಯಮಾಡಿ ಸ್ವಲ್ಪ ಗಮನ ಇಟ್ಟು ಆರೋಗ್ಯದ ಕಡೆ ಗಮನ ಹಾಕಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ನಮಸ್ಕಾರ, ಧನ್ಯವಾದಗಳು.